2 ದಿನಗಳಿಂದಲೂ ಕೂಡ ರಾಜ್ಯದ ಜನತೆಗೆ ಒಂದು ಕುತೂಹಲ ಆಯಿತು. ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಾರಾ, ರಿಯಾಲಿಟಿ ಶೋ ಮತ್ತೆ ಪ್ರಾರಂಭ ಆಗಲ್ವಾ, ಮತ್ತೆ ಆ ರಿಯಾಲಿಟಿ ಶೋವನ್ನು ನೋಡೋದಕ್ಕೆ ಆಗಲ್ವಾ ಅಂತ. ಬಟ್ ಎಲ್ಲ ಕುತೂಹಲಕ್ಕೂ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿನ್ನೆ ರಾತ್ರಿ ತೆರೆ ಬಿದ್ದಿದೆ. ಕಾರಣ ಎಂದಿನಂತೆ ಬಿಗ್ ಬಾಸ್ನ ರಿಯಾಲಿಟಿ ಶೋ ಅದೇ ಸಮಯಕ್ಕೆ ನಿಮ್ಮ ಮನಗಳನ್ನ ತಲುಪುತ್ತಿ ಅಂತ ಸ್ವತಃ ಕಲರ್ಸ್ ಕನ್ನಡ ಇದೇ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಸಂಬಂಧಪಟ್ಟಂತೆ ಹೊಸದೊಂದು ಪ್ರೋಮೋ ರಿಲೀಸ್ ಮಾಡಿದೆ. ಸದಾ ಎಂದಿನಂತೆ ಯಾವಾಗ ನೀವು ಆ ಟೈಮಲ್ಲಿ ನೋಡ್ತಿದ್ರಲ್ಲ 9:30ಕ್ಕೆ ಸರಿಯಾಗಿ ರಿಯಾಲಿಟಿ ಶೋ ಪ್ರಾರಂಭ ಆಗ್ತಾ ಇತ್ತು. ಸೊ ಅಷ್ಟೊತ್ತಿಗೆ ಎಂದಿನಂತೆ ಶೋ ನೋಡೋದಕ್ಕೆ ಸಿಗುತ್ತೆ. ಇವತ್ತಿನಿಂದ ಬಿಗ್ ಬಾಸ್ ಮನೆಯ ಆಟ ಮತ್ತೆ ಶುರುವಾಗುತ್ತೆ. ರೆಸಾರ್ಟ್ನಲ್ಲಿ ರೆಸ್ಟ್ ಮಾಡಿದ್ದ ಸ್ಪರ್ಧಿಗಳಿಗೆ ಮತ್ತೆ ಟಾಸ್ಕ್ ನೀಡಲಾಗುತ್ತೆ. ಮತ್ತೆ ಸೌಂಡ್ ಮಾಡಲಿದೆ ಕಲರ್ಫುಲ್ ಬಿಗ್ ಬಾಸ್ ಮನೆ. ದೊಡ್ಡ ಮನೆಯಲ್ಲಿ ಮತ್ತೆ ಟಾಸ್ಕ್, ಗೇಮ್, ಚೀರಾಟ, ಕೂಗಾಟ ಎಲ್ಲವನ್ನ ಕೂಡ ನೋಡಬಹುದು. ಸ್ಪರ್ಧಿಗಳಿಲ್ಲದ ಬಿಗ್ ಬಾಸ್ ಮನೆ ಹೇಗಿತ್ತು ಗೊತ್ತಾ? ಯಾರೂ ಇರಲಿಲ್ಲ. ಅವರೆಲ್ಲರನ್ನ ಕೂಡ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿತ್ತು. ಬಟ್ ಆ ಬೀಗವನ್ನ ತೆಗಿತಾ ಇದ್ದಂತೆ ಹೊಸ ಪ್ರೋಮೋವನ್ನ ರಿಲೀಸ್ ಮಾಡಿದೆ ಕಲರ್ಸ್ ಕನ್ನಡ. ಹಾಗಾಗಿ ಇವತ್ತಿನಿಂದ ಎಂದಿನಂತೆ ಮತ್ತೆ ಶೋ ಪ್ರಾರಂಭ ಆಗ್ತಾ ಇದೆ. ಎಂದಿನಂತೆ ಅದೇ ಸಮಯದಲ್ಲಿ ಬಿಗ್ ಬಾಸ್ ರಾತ್ರಿ 9:30ಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಫಿಲಂ ಬ್ಯೂರೋ ಹೆಡ್ ಆದಂತಹ ಲಕ್ಷ್ಮೀ ನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನಾರಾಯಣ್, ಒಟ್ನಲ್ಲಿ ರಾಜ್ಯದ ಜನತೆಗೆ ಒಂದು ಕುತೂಹಲ ಆಯಿತು, ಡೌಟ್ಗಳಿತ್ತು, ಮತ್ತೆ ಶೋ ನೋಡಕ್ ಆಗತ್ತಾ ಇಲ್ವಾ ಅಂತ. ಸೊ ಆ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಒಂದು ತೆರೆ ಬಿದ್ದಿದೆ ಅಂತ ಹೇಳ್ಬಹುದು ಹೊಸ ಪ್ರೋಮೋ ರಿಲೀಸ್ ಆಗೋ ಮೂಲಕ. ಎಸ್ ಶ್ರುತಿ, ಇದು ನಿಜಕ್ಕೂ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಅಷ್ಟೇ ಅಲ್ಲ, ಕನ್ನಡ ಚಿತ್ರ ಪ್ರೇಮಿಗಳಿಗೂ ಕಲಾಭಿಮಾನಿಗಳಿಗೂ ಜೊತೆಗೆ ಕಿಚ್ಚ ಸುದೀಪ್ ಅವರನ್ನ ಗೌರವಿಸುವಂತ, ಪ್ರೀತಿಸುವಂತ ಅವರ ಡೈ ಹಾರ್ಡ್ ಫ್ಯಾನ್ಸ್ಗೂ ಕೂಡ ತುಂಬಾ ಖುಷಿ ಕೊಟ್ಟಿರ್ತಕ್ಕಂತ ನಿರ್ಧಾರ ಇದು. ಡಿ.ಕೆ. ಶಿವಕುಮಾರ್ ಅವರು ಅವರಿಂದಲೇ ಈ ಶೋ ಸ್ಥಗಿತಗೊಂಡಿದೆ ಅಂತಕ್ಕಂತಹ ಒಂದು ಅಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಎದ್ದಿತ್ತು. ಆದ್ರೆ ಅದನ್ನ ಸರಿಪಡಿಸುವಂತಹ ಕಾರ್ಯವನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಮಾಡಿರ್ತಕ್ಕಂಥದ್ದು ಇಲ್ಲಿ ಖುಷಿಯ ವಿಚಾರ. ಅದರಲ್ಲೂ ಇದು ಈ ಸಮಸ್ಯೆಗೆ ಇನ್ನು ಫುಲ್ ಸ್ಟಾಪ್ ಇಡೋದಿಕ್ಕೆ ಸುದೀಪ್ ಅವರು ಹ್ಯಾರಿಸ್ ಅವರ ಪುತ್ರ ನಲಪಾಡ್ ಅವರನ್ನು ಕೂಡ ಬಳಸ್ಕೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಮಾಡಿ ಇದನ್ನ ಆದಷ್ಟು ಬೇಗ ರಿಸಾಲ್ವ್ ಮಾಡ್ಕೊಡಿ ಅಂತಕ್ಕಂತ ಮನವಿಯನ್ನ ಮಾಡಿದ್ರು. ಅದಕ್ಕೆ ಕೂಡಲೇ ಸ್ಪಂದಿಸಿದಂತಹ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ರಾತ್ರಿ 11 ಗಂಟೆಗೆ ಒಂದು ಟ್ವೀಟ್ ಮಾಡುವ ಮೂಲಕ ನಾನು ಇನ್ನು ದಕ್ಷಿಣದ ಡಿ.ಸಿ ಅವರಿಗೆ ಆದೇಶ ಮಾಡಿದ್ದೀನಿ, ಸೀಲ್ ಡೌನ್ ನ ತೆರವುಗೊಳಿಸುವಂತೆ ಹೇಳಿದ್ದೀನಿ. ಸೊ ಎಂಟರ್ಟೈನ್ಮೆಂಟ್ಗೆ ನನ್ನ ಸಹಕಾರ ಯಾವಾಗ್ಲೂ ಇರುತ್ತೆ. ಆದ್ರೆ ಜಾಲಿವುಡ್ ಅದು ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ ನಡೆಸ್ತಾ ಇದೆಯೋ ಆ ವ್ಯಾಜ್ಯ ಹಂಗೆ ಮುಂದುವರಿಯುತ್ತೆ. ಜಾಲಿವುಡ್ ನಲ್ಲಿ ಬೇರೆ ಆಕ್ಟಿವಿಟೀಸ್ ಯಾವುದೂ ನಡೆಯೋದಿಲ್ಲ. ಆದ್ರೆ ಬಿಗ್ ಬಾಸ್ ಕಾರ್ಯಕಲಾಪಗಳು ಕೂಡಲೇ ಶುರುವಾಗುವಂತೆ ನಾನು ಆದೇಶ ಮಾಡಿದ್ದೀನಿ ಅಂತಕ್ಕಂಥ ಟ್ವೀಟ್ ಅನ್ನ ಮಾಡ್ತಾರೆ. ಅದು ನಿಜಕ್ಕೂ ಇಡೀ ಕರ್ನಾಟಕದ ಜನತೆಗೆ ಖುಷಿ ಕೊಟ್ಟಿದೆ. ಎಲ್ಲೋ ಒಂದ್ ಕಡೆ ಎತ್ತೆಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನುವಂತ ಆಗಿತ್ತು. ಅಂದ್ರೆ ಜಾಲಿವುಡ್ ನ ಮಾಲೀಕರು ಮಾಡಿದಂತಹ ತಪ್ಪಿಗೆ ಅದ್ರೊಳಗಡೆ ಬಿಗ್ ಬಾಸ್ ಮನೆ ಇತ್ತು, ಅಲ್ಲಿ ಸಾಕಷ್ಟು ಕಲಾವಿದರಿದ್ರು, ಅದರಲ್ಲಿ ಸಾಕಷ್ಟು ಜನ ಕಾರ್ಮಿಕರು, ಉದ್ಯೋಗಿಗಳಿದ್ರು, ಅವ್ರೆಲ್ರಿಗೂ ಟ್ರಬಲ್ ಆಗಿತ್ತು. ಅದನ್ನ ನಂಬ್ಕೊಂಡು ಪ್ರತಿದಿನ ಸಾವಿರಾರು ಜನ, ಲಕ್ಷಾಂತರ ಜನ ಟಿವಿಗಳ ಮುಂದೆ ಕೂತು ನೋಡ್ತಾ ಇದ್ರು, ಅವ್ರಿಗೂ ಕೂಡ ಒಂದು ಆತಂಕ ಶುರುವಾಗಿತ್ತು. ಈಗ ಅದೆಲ್ಲದಕ್ಕೂ ಒಂದು ಅಂತ್ಯ ಆಗಿದೆ. ಇವತ್ತು ಅಂದ್ರೆ ಅರ್ಲಿ ಮಾರ್ನಿಂಗ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಈಗಲ್ಟನ್ ರೆಸಾರ್ಟ್ ಹೋಟೆಲ್ ನಲ್ಲಿ ಇದ್ದಂತಹ 17 ಜನ ಕಂಟೆಸ್ಟೆಂಟ್ ಗಳನ್ನ ಮತ್ತೆ ವಾಪಸ್ ಸಿ ಗೇಟ್ ಮೂಲಕ ಏನು ಬಿಗ್ ಬಾಸ್ ಮನೆಯ ಒಳಕ್ಕೆ ಕಳಿಸುವಂತ ಕಾರ್ಯ ನಡೆದಿದೆ. ಸೊ ಇದೆಲ್ಲ ಒಂಥರ ಖುಷಿ ಕೊಡ್ತಾ ಇದೆ. ಇದರ ಬೆನ್ನಲ್ಲಿ ಈಗಷ್ಟೇ ನಾವು ಪ್ರೋಮೋ ಕೂಡ ಪ್ಲೇ ಮಾಡಿದ್ವಿ. ಅದರಲ್ಲಿ ಎಂದಿನಂತೆ ಇವತ್ತು ಕೂಡ 9:00ವರೆಗೆ ಬಿಗ್ ಬಾಸ್ ಸೇಮ್ ಟೈಮ್ಗೆ ಪ್ರಸಾರ ಆಗುತ್ತೆ ಅಂತಕ್ಕಂತ ಒಂದು ಸಣ್ಣ ಪ್ರೋಮೋನ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಶಕ್ತಿ ದೇವತೆಯ ಒಂದು ಭಾವಚಿತ್ರವನ್ನ ತೋರಿಸ್ತಾರೆ ಮೊದಲಿಗೆ, ನಂತರ ಗೇಟ್ ಓಪನ್ ಆಗೋದನ್ನ ತೋರಿಸ್ತಾರೆ, ಲೈಟ್ಸ್ ಆನ್ ಆಗೋದನ್ನ ತೋರಿಸ್ತಾರೆ, ಕ್ಯಾಮ್ರಾಗಳು ಆಕ್ಟಿವೇಟ್ ಆಗೋದನ್ನ ತೋರಿಸ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಮತ್ತೆ ಕಾರ್ಯಚಟುವಟಿಕೆಗಳು ತ್ವರಿತಗತಿಯಲ್ಲಿ ನಡೀತಾ ಇದ್ದೇವೆ ಅಂತಕ್ಕಂಥದ್ರ ಒಂದು ಮುನ್ಸೂಚನೆಯಾಗಿ ಈ ಪ್ರೋಮೋನ ಬಿಟ್ಟಿರ್ತಕ್ಕಂಥದ್ದು ನಮ್ಗೆ ಸ್ಪಷ್ಟ ಆಗ್ತಾ ಇದೆ ಶ್ರುತಿ. ಓಕೆ ಲಕ್ಷ್ಮೀನಾರಾಯಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.